ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕೆರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕರೆಂಟ್ ಅಫೇರ್ಸ್ನ ಒಂದು ಪ್ಲೇಲಿಸ್ಟ್ ಸಿಗುತ್ತೆ ನಿಮಗೆ, ಮತ್ತು ಮೆಂಟಲ್ ಎಬಿಲಿಟಿಯ ಒಂದು ಪ್ಲೇಲಿಸ್ಟ್ ಸಿಗುತ್ತೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಒಂದು ಪ್ಲೇಲಿಸ್ಟ್ ಸಿಗುತ್ತೆ ಸ್ನೇಹಿತರೆ, ಮತ್ತು 8th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಒಂದು ಪ್ಲೇಲಿಸ್ಟ್ ಸಿಗುತ್ತೆ ನಿಮಗೆ. ಎಲ್ಲ ವೀಡಿಯೋಸು ಕೂಡ ತಾವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕ್ಲಾಸಲ್ಲಿ ಸಾಮಾನ್ಯ ಜ್ಞಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಸ್ನೇಹಿತರೆ. ನಿಮಗಾಗಿ MCQನ ಒಳ್ಳೆ ಕಂಟೆಂಟ್, ಒಳ್ಳೆ ವಿಷಯ ಇರ್ತಕ್ಕಂಥ ಒಂದು MCQಗಳನ್ನು ತೊಗೊಂಡು ಬಂದಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಬನ್ನಿ ಸ್ನೇಹಿತರೆ, ಒಂದು ಕ್ಲಾಸ್ನ ಪ್ರಾರಂಭ ಮಾಡೋಣ. ಈಗ ಮೊದಲನೇದಾಗಿ ಹೇಳೋದಾದರೆ, ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ ಯಾರು? ನೋಡಿ, ಭಾರತ ರತ್ನ ಅನ್ನತಕ್ಕಂಥವರು ಫಸ್ಟ್ ಟೈಮ್ ಪಡೆದಿರ್ತಕ್ಕಂಥ ವಿಜ್ಞಾನಿ ಯಾರು? ಆಪ್ಷನ್ ನೋಡೋದಾದರೆ CV ರಾಮನ್, ಡಾಕ್ಟರ್ BR ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ಗುಲ್ಜಾರ್ ಲಾಲ್ ನಂದಾ. ನೋಡಿ, ಕರೆಕ್ಟ್ ಆದ ಉತ್ತರ ಯಾವುದಪ್ಪ ಅಂತಂದರೆ CV ರಾಮನ್ ರವರು. ಇವರು ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪಡೆದಂತಹ ವಿಜ್ಞಾನಿಯಾಗಿರ್ತಾರೆ. ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಅಂತಲೇ ಹೇಳ್ಬೋದು ನಾವು, ಅಲ್ವಾ ಸ್ನೇಹಿತರೆ? ಸಂವಿಧಾನ ಶಿಲ್ಪಿ ಅಂತ ಹೇಳ್ಬೋದು. ಮತ್ತು ಇವರು ಭಾರತದ ಒಂದು ಕಾನೂನು ಸಚಿವರು ಕೂಡ ಆಗಿರ್ತಾರೆ ಸ್ನೇಹಿತರೆ, ಕಾನೂನು ಸಚಿವರು ಕೂಡ ಆಗಿರ್ತಾರೆ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥವ್ರು, ಇವರು ನಮ್ಮ ಭಾರತದ ಎರಡನೇ ಪ್ರಧಾನಮಂತ್ರಿ ಆಗಿರ್ತಾರೆ ಸ್ನೇಹಿತರೆ. ಓಕೆನಾ? ಇವರ ಒಂದು ಅವಧಿ ಹೇಳೋದಾದರೆ 1964ರಿಂದ 66 ತನಕ ಪ್ರಧಾನಮಂತ್ರಿ ಆಗಿರ್ತಾರೆ. ಮತ್ತು ಗುಲ್ಜಾರ್ ಲಾಲ್ ನಂದಾ ಇವರು ಕೂಡ ಪ್ರಧಾನಮಂತ್ರಿ ಆಗಿರ್ತಾರೆ, ಆದರೆ 13 ದಿನಗಳವರೆಗೆ ಮಾತ್ರನೇ ಆಗಿರ್ತಾರೆ ಸ್ನೇಹಿತರೆ. 13 ದಿನಗಳವರೆಗೆ ಮಾತ್ರ ಆಗಿರ್ತಾರೆ. ಯಾವಾಗ ಅಂತಂದರೆ, ನಮ್ಮ ಮೊದಲ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರು ನಿಧನ ಆದ ತಕ್ಷಣ ಇಮಿಡಿಯೇಟಾಗಿ ಈ ಒಂದು ಭಾರತದ ಒಂದು ಪ್ರಧಾನಮಂತ್ರಿಯ ಒಂದು ಹುದ್ದೆಯನ್ನು ಅಲಂಕರಿಸಿರ್ತಾರೆ, ಕೇವಲ 13 ದಿನಗಳವರೆಗೆ ಮಾತ್ರ. ಓಕೆನಾ? ಮತ್ತು ಎರಡನೇ ಕ್ವಶನ್ ನೋಡೋದಾದರೆ, ಕುವೆಂಪುರವರೊಂದಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರಪ್ಪ ಅಂತಂದರೆ, ಆಪ್ಷನ್ಸ್ ನೋಡೋಣ. ಉಮಾಶಂಕರ್ ಜೋಶಿ, ಪ್ರಹ್ಲಾದ್ ಜೋಶಿ, ದಾರಾ ಬೇಂದ್ರೆ, ಚಂದ್ರಶೇಖರ್ ಕಂಬಾರ್. ಇವು 4 ಜನಗಳಲ್ಲಿ ಯಾರಪ್ಪ ಅಂತಂದರೆ ಉಮಾಶಂಕರ್ ಜೋಶಿರವರು ಕುವೆಂಪುರವರ ಜೊತೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಪ್ರಹ್ಲಾದ್ ಜೋಶಿ ಅಂತಂದರೆ ಇವರು ಈಗ ಪ್ರಸ್ತುತವಾಗಿರ್ತಕ್ಕಂಥ ಕೋಲ್ಸ್ ಆ್ಯಂಡ್ ಮೈನ್ಸ್ನ ಒಂದು ಮಿನಿಸ್ಟರ್ ಆಗಿರ್ತಾರೆ ಸ್ನೇಹಿತರೆ. ಇವರ ಅವಧಿ 2019ರಿಂದ 2024. ಓಕೆನಾ? ಮತ್ತು ದಾರಾ ಬೇಂದ್ರೆ ಅವರು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ 2ನೇ ವ್ಯಕ್ತಿ ಆಗಿರ್ತಾರೆ ಸ್ನೇಹಿತರೆ. ಓಕೆನಾ? 2ನೇ ವ್ಯಕ್ತಿ ಆಗಿರ್ತಾರೆ. ಚಂದ್ರಶೇಖರ್ ಕಂಬಾರ್ ಅವರು, ಇವರು ಕೂಡ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಾರೆ. ಇವರು ಕೊನೆಯ ವ್ಯಕ್ತಿ ಆಗಿರ್ತಾರೆ, 8ನೇ ವ್ಯಕ್ತಿ ಆಗಿರ್ತಾರೆ. ಮತ್ತು 3ನೇ ಕ್ವಶನ್ ನೋಡೋದಾದರೆ, ಪ್ರಥಮ ಭಾರತದ ವರ್ಣಚಿತ್ರ ಅಂತಂದರೆ ಕಲರ್ ಫಿಲಮ್ ಯಾವುದು ಅಂತೇಳಿ. ಓಕೆನಾ? ಆಪ್ಷನ್ಸ್ ನೋಡೋದಾದರೆ ರಾಜ ಹರಿಶ್ಚಂದ್ರ, ಕಿಸಾನ್ ಕನ್ಯಾ, ಅಮರ್ ಶಿಲ್ಪಿ ಜಕಣಾಚಾರಿ, ಸತಿ ಸುಲೋಚನಾ. ಸರಿಯಾದ ಉತ್ತರ ಯಾವುದು ಅಂತಂದರೆ ಕಿಸಾನ್ ಕನ್ಯಾ ಅಂತಕ್ಕಂಥದ್ದು. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಇನ್ನು ರಾಜ ಹರಿಶ್ಚಂದ್ರ ಅನ್ನತಕ್ಕಂಥ ಒಂದು ಚಿತ್ರ ಇದೆಯಲ್ಲ, ಈ ರಾಜ ಹರಿಶ್ಚಂದ್ರ ಅಂತಕ್ಕಂಥದ್ದು ಭಾರತದ ಮೊದಲ ಚಿತ್ರ ಆಗಿರುತ್ತೆ ಸ್ನೇಹಿತರೆ. ಭಾರತದ ಮೊದಲ ಚಿತ್ರ ಆಗಿರುತ್ತೆ. ಯಾವಾಗ ಅಂತಂದರೆ 1913ನೇ ಇಸ್ವಿಯಲ್ಲಿ ತೆಗೆದಂತಹ ಒಂದು ಚಲನಚಿತ್ರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕಿಸಾನ್ ಕನ್ಯಾ ಅಂತಕ್ಕಂಥದ್ದು ಇಂಡಿಯನ್ ಕಲರ್ ಮೂವಿ ಆಗಿರುತ್ತೆ. ಅಮರ ಶಿಲ್ಪಿ ಜಕಣಾಚಾರಿ ಅನ್ನತಕ್ಕಂಥದ್ದು ನಮ್ಮ ಭಾಷೆಯ ಕನ್ನಡ ಭಾಷೆಯ ಕಲರ್ ಚಿತ್ರ ಆಗಿರುತ್ತೆ. ಏನಾ? ವರ್ಣಚಿತ್ರ ಆಗಿರುತ್ತೆ, ಕನ್ನಡ ಭಾಷೆಯ ಕಲರ್ ಚಿತ್ರ ಆಗಿರುತ್ತೆ. ಇನ್ನು ಸತಿ ಸುಲೋಚನಾ ಅನ್ನತಕ್ಕಂಥ ಒಂದು ಚಿತ್ರ ಯಾವುದಪ್ಪ ಅಂತಂದರೆ ನಮ್ಮ ಕನ್ನಡದ ಮೊದಲ ಚಿತ್ರ ಯಾವುದು ಅಂತ ಎಕ್ಸಾಮಲ್ಲಿ ಕೇಳಿದ್ರೆ ಸತಿ ಸುಲೋಚನಾ ಅಂತ ನೀವು ಹೇಳ್ಬೋದು. ಕನ್ನಡದ ಮೊದಲ ಚಿತ್ರ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಬೇಗಂ ಅಖ್ತರ್
ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅಂತಂದರೆ ನೋಡೋಣ. ಆಪ್ಷನ್ 1 ಗಜಲ್, ವಾಲಿಬಾಲ್, ಫುಟ್ಬಾಲ್ ಮತ್ತು ಕ್ರಿಕೆಟ್. ಇದಕ್ಕೆ ಸರಿಯಾದ ಉತ್ತರ ಗಜಲ್ ಸ್ನೇಹಿತರೆ. ಭಾರತದ ಹಳೆಯದಾದ ಇಂಗ್ಲಿಷ್ ಪತ್ರಿಕೆ ಯಾವುದು ಅನ್ನೋ ನೋಡೋದಾದರೆ ಆಪ್ಷನ್ಸ್ 1 ಬೆಂಗಾಲ್ ಗೆಜೆಟ್ ಅಂತ, ದಿ ಬೆಂಗಾಲ್ ಗೆಜೆಟ್, ದಿ ಟೈಮ್ಸ್ ಆಫ್ ಇಂಡಿಯಾ, ಬಾಂಬೆ ಸಮಾಚಾರ್, ದಿ ಆರ್ಟ್ ಆಫ್ ಲಿವಿಂಗ್. ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ದಿ ಟೈಮ್ಸ್ ಆಫ್ ಇಂಡಿಯಾ ಅಂತಕ್ಕಂಥದ್ದು ಇಂಗ್ಲೀಷ್ ಪತ್ರಿಕೆ ಆಗಿರುತ್ತೆ, ತುಂಬ ಹಳೆಯದ ಒಂದು ಪತ್ರಿಕೆ ಆಗಿರುತ್ತೆ. ಮತ್ತು ಇನ್ನು ಭಾರತದ ಒಂದು ಹಳೆಯ ಪತ್ರಿಕೆ ಅಂತ ನೋಡೋದಾದರೆ ಬಾಂಬೆ ಸಮಾಚಾರ ಅನ್ನತಕ್ಕಂಥದ್ದು ಭಾರತದ ಹಳೆಯ ಪತ್ರಿಕೆ ಆಗಿರುತ್ತೆ. ಓಕೆನಾ, ಬಾಂಬೆ ಸಮಾಚಾರ್. ಮತ್ತು ದಿ ಬೆಂಗಾಲ್ ಗೆಜೆಟ್ ಅಂತಕ್ಕಂಥದ್ದು, ದಿ ಬೆಂಗಾಲ್ ಗೆಜೆಟ್ ಅನ್ನತಕ್ಕಂಥದ್ದು ಫಸ್ಟ್ ಪ್ರಿಂಟ್ ಆಗಿರ್ತಕ್ಕಂಥದ್ದು ಎಲ್ಲಿ? ಕಲ್ಕತ್ತಾದಲ್ಲಿ ಫಸ್ಟ್ ಪ್ರಿಂಟ್ ಆಗಿರ್ತಕ್ಕಂಥ ಒಂದು ನ್ಯೂಸ್ ಪೇಪರ್ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ದಮಯಂತಿ ಜೋಶಿ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಅಂತ ಹೇಳೋದಾದರೆ ಆಪ್ಷನ್ ಎ ಕಥಕ್, ಕುಚಿಪುಡಿ, ಆಪ್ಷನ್ ಸಿ ಭರತನಾಟ್ಯ, ಆಪ್ಷನ್ ಡಿ ಯಕ್ಷಗಾನ. ಇದಕ್ಕೆ ಸರಿಯಾದ ಉತ್ತರ ಕಥಕ್. ಈ ಕಥಕ್ ಬಗ್ಗೆ ಹೇಳೋದಾದರೆ ಇದು ಯಾವ ರಾಜ್ಯದ್ದು ಅಂತಂದರೆ ಉತ್ತರ ಪ್ರದೇಶದ್ದು. ಕೂಚಿಪುಡಿ ಅನ್ನತಕ್ಕಂಥದ್ದು ಆಂಧ್ರ ಪ್ರದೇಶದ ಒಂದು ನೃತ್ಯ. ಭರತನಾಟ್ಯ ಅನ್ನತಕ್ಕಂಥದ್ದು ತಮಿಳುನಾಡು ರಾಜ್ಯದ ನೃತ್ಯ. ಯಕ್ಷಗಾನ ಅನ್ನತಕ್ಕಂಥದ್ದು ನಮ್ಮ ರಾಜ್ಯದ ಕರ್ನಾಟಕದ ಒಂದು ನೃತ್ಯ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಇಸ್ಲಾಂ ಧರ್ಮದ ಸ್ಥಾಪಕ ಮೊಹಮ್ಮದ್ ಪೈಗಂಬರ್ ಹುಟ್ಟುಹಬ್ಬವನ್ನು ಯಾವ ದಿನದಂದು ಆಚರಿಸುತ್ತಾರೆ? ಆಪ್ಷನ್ ಎ ರಂಜಾನ್, ಆಪ್ಷನ್ ಬಿ ಈದ್ ಮಿಲಾದ್, ಆಪ್ಷನ್ ಸಿ ಬಕ್ರೀದ್, ಆಪ್ಷನ್ ಡಿ ಮೊಹರಂ. ಇದಕ್ಕೆ ಸರಿಯಾದ ಉತ್ತರ ಈದ್ ಮಿಲಾದ್ ಸ್ನೇಹಿತರೆ. ಓಕೆನಾ, ಇದಕ್ಕೆ ಸರಿಯಾದ ಉತ್ತರ ಈದ್ ಮಿಲಾದ್. ಇನ್ನು ನೆಕ್ಸ್ಟ್ ಕ್ವಶನ್, ಅವನೀಂದ್ರನಾಥ್ ಠಾಗೋರ್ ಯಾವ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ? ವಾಸ್ತುಶಿಲ್ಪ, ಚಿತ್ರಕಲೆ, ಕಲೆ, ಸಮಾಜ ಸೇವೆ. ಇದಕ್ಕೆ ಸರಿಯಾದ ಉತ್ತರ ಚಿತ್ರಕಲೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಭಾರತದ ಹಳೆಯದಾದ ಫ್ರೆಂಡ್ಸ್ ಮ್ಯೂಸಿಯಂ ಎಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ಎ ನ್ಯಾಷನಲ್ ಮ್ಯೂಸಿಯಂ ದಿಲ್ಲಿ, ಆಪ್ಷನ್ ಬಿ ನ್ಯಾಷನಲ್ ಮ್ಯೂಸಿಯಂ ಕಲ್ಕತ್ತಾ, ಆಪ್ಷನ್ ಸಿ ನ್ಯಾಷನಲ್ ಮ್ಯೂಸಿಯಂ ಬೆಂಗಳೂರು, ಆಪ್ಷನ್ ಡಿ ನ್ಯಾಷನಲ್ ಮ್ಯೂಸಿಯಂ ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ನ್ಯಾಷನಲ್ ಮ್ಯೂಸಿಯಂ ದೆಹಲಿ ಸ್ನೇಹಿತರೆ. ಇನ್ನು 10ನೇ ಕ್ವಶನ್, ಲಾಸ್ಟ್ ಕ್ವಶನ್, ಸಿಖ್ಖರ ಒಂದು ಪವಿತ್ರ ಗ್ರಂಥ ಸಾಹೇಬವನ್ನು ಸಂಗ್ರಹಿಸಿದವರು ಯಾರು ಅಂತ ನೋಡೋದಾದರೆ ಆಪ್ಷನ್ ಎ ಗುರು ಅರ್ಜುನ ದೇವ, ಆಪ್ಷನ್ ಬಿ ಗುರು ನಾನಕ್, ಆಪ್ಷನ್ ಸಿ ಗುರು ಗ್ರಂಥ ಸಾಹೇಬ್, ಆಪ್ಷನ್ ಡಿ ಗುರು ಗೋವಿಂದ್ ಸಿಂಗ್. ಇಲ್ಲಿ ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ ಗುರು ಅರ್ಜುನ್ ದೇವ ಅಂತಕ್ಕಂಥವರು ಒಂದು ಸಿಖ್ಖರ ಒಂದು ಪವಿತ್ರ ಗ್ರಂಥವಾದ ಒಂದು ಸಾಹೇಬವನ್ನು ಇವರು ಸಂಗ್ರಹಣೆ ಮಾಡ್ತಾರೆ. ಇದರಲ್ಲಿ ನೋಡೋದಾದರೆ ಗುರು ನಾನಕ್ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ ಸಿಖ್ಖರ ಗುರು ಆಗಿರ್ತಾರೆ ಸ್ನೇಹಿತರೆ. ಓಕೆ, ಗುರು ಗ್ರಂಥ ಸಾಹೇಬ್ ಅನ್ನತಕ್ಕಂಥದ್ದು ಇದು ಸಿಖ್ಖರ ಪವಿತ್ರ ಗ್ರಂಥ ಆಗಿರುತ್ತೆ ಸ್ನೇಹಿತರೆ. ಓಕೆ, ಗುರು ಗ್ರಂಥ ಸಾಹೇಬ್ ಅನ್ನತಕ್ಕಂಥದ್ದು ಸಿಖ್ಖರ ಪವಿತ್ರ ಗ್ರಂಥ ಆಗಿರುತ್ತೆ. ಓಕೆ, ಇನ್ನು ಗುರು ಗೋವಿಂದ ಸಿಂಗ್ ಅಂತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದರೆ ಇವರು ಸಿಖ್ಖರ ಕೊನೆಯ ಗುರುಗಳಾಗಿರ್ತಾರೆ, ಅಂದರೆ 10ನೇ ಗುರುಗಳಾಗಿರ್ತಾರೆ. ಸಿಖ್ಖರಲ್ಲಿ ಟೋಟಲ್ ನಮಗೆ 10 ಜನ ಗುರುಗಳಿರ್ತಾರೆ. ಅದರಲ್ಲಿ ಕೊನೆಯ ಗುರು ಯಾರಪ್ಪ ಅಂತಂದರೆ ಗುರು ಗೋವಿಂದ ಸಿಂಗ್. ಓಕೆ ಸ್ನೇಹಿತರೆ, ಈ ಒಂದು ಕ್ಲಾಸಲ್ಲಿ 10 ಕ್ವಶನ್ಸನ್ನು ತಗೊಬಂದಿದ್ದೇನೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದು 10 ಕ್ವಶನ್ ಅದ್ಭುತವಾದಂಥ 10 ಕ್ವಶನ್ನ ತೊಗೊಂಬರ್ತೀನಿ. ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿರುತ್ತೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು.